ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನ್ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ್ಲೆ ಮೊಗ್ಗು ತುಂಬಾ ಆಗುತ್ತೆ ಅಂತೇಳಿ. ಅದೇ ತರ ಆಗಿದೆ ನನ್ ಗಿಡದಲ್ಲಿ. ಮಳೆ ಬಿದ್ದಿದ್ದೇ ಶುರು, ನನ್ ಗಿಡದಲ್ಲಿ ತುಂಬಾ ಮೊಗ್ಗಾಗ್ತಾ ಇತ್ತು. ಎಲ್ಲೇ ಗಿಡದಲ್ಲೂ ಮೊಗ್ಗಾಗಿದೆ ನೋಡಿ, ಪ್ರತಿಯೊಂದು ಗಿಡದಲ್ಲೂ ಮೊಗ್ಗಾಗಿದೆ. ನನ್ಗೆ ತುಂಬಾ ಮೊಗ್ಗು ಸಿಗುತ್ತೆ ಇವಾಗ. ನನ್ಗೆ ಇಷ್ಟು ದಿನ ಇಲ್ದಿದ್ ಮೊಗ್ಗು ಇವಾಗ ಈ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಿದೆ ನನಗೆ ಮೊಗ್ಗಾಗ್ಲಿಕ್ಕೆ. ಪ್ರತಿ ಒಂದ್ ಗಿಡದಲ್ಲೂ ನೋಡಿ, ಪ್ರತಿ ಒಂದ್ ಗಿಡದಲ್ಲೂ ನನಗೆ ಮೊಗ್ಗು ಸಿಗ್ತಾ ಇತ್ತು. ಈಗ ನಾನು ಸಂಜೆ ಹೊತ್ತಲ್ಲಿ ವಿಡಿಯೋ ಮಾಡ್ತಾ ಇರೋದು. ಬೆಳಿಗ್ಗೆ ನಾನು ಮೊಗ್ಗು ತೆಗ್ದಿದ್ದೆ. ನನಗೆ 1200 ಹೀಗೆಲ್ಲ ಮೊಗ್ಗು ಸಿಕ್ಕಿತ್ತು. 1200 ಅಂದ್ರೆ ಒಂದು ಚೆಂಡ್ ಮೇಲೆ ಒಂದು 400 ಮೊಗ್ಗು ತನಕ ಆಗುತ್ತೆ. ಒಂದು ಚೆಂಡ್ ಮೇಲೆ 1200 ಅಂದ್ರೆ ಒಂದು ಚೆಂಡಿಗೆ 800 ಮೊಗ್ಗು ಹಾಕ್ಬೇಕು. ಒಂದು ಒಂದು 400 ಮೊಗ್ಗು ಅಂದ್ರೆ 800 ಮೊಗ್ಗಿಗೆ ಒಂದು ಚೆಂಡು. ಮತ್ತೆ ಉಳ್ದಿದ್ದು 400 ಮೊಗ್ಗು, 1200 ಮೊಗ್ಗು ತನಕ ನನಗೆ ಸಿಕ್ಕಿದೆ. ನನಗೆ ಮೊನ್ನೆ ಮಳೆ ಬಿದ್ದು ಕೂಡ್ಲೆ ನನಗೆ ಮೊಗ್ಗು ಸ್ಟಾರ್ಟ್ ಆಗ್ಲಿ ಶುರುವಾಗಿತ್ತು. ತುಂಬಾ ಮೊಗ್ಗಾಗಿತ್ತು. ಅವತ್ ನಾನು ಮೊಗ್ಗು ಆಗುವಷ್ಟು ಟೈಮ್ ಅಲ್ಲಿ ನಾನು ಇರ್ಲಿಲ್ಲ. 2 ದಿನ ನಮ್ಮ ಯಜಮಾನ್ರ ಮನೆಗೆ ಹೋದೆ ನಾನು. ಅವಾಗ ತುಂಬಾ ಮೊಗ್ಗಾಗಿ ಹೂವೆಲ್ಲ ಅರಳಿ ತುಂಬಾ ಕೆಳಗೆಲ್ಲ ಬಿದ್ದು ಗಿಡಕ್ಕೆ ಹುಳ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. 2 ದಿನ ಬರ್ಲಿಲ್ಲ. ನಾನು ಅಲ್ಲೇ ಇದ್ದಿದ್ದೆ. ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಅಷ್ಟೇ ನಮ್ಮ ಯಜಮಾನ್ರ ಮನೆಗೆ ಹೋಗುದು. ಆದ್ರೆ ನಾನು ಬರ್ಲಿಲ್ಲ, ಇರ್ಲಿ ಅಂತ ಹೇಳಿ ಸುಮ್ಮನೆ ಅದೇ. ಅಷ್ಟರೊಳಗೆ ಅಷ್ಟು ಮೊಗ್ಗಾಗಿ ಎಲ್ಲ ಹೂವಾಗಿ ಅರಳಿ ಉದುರು ಹೋಗಿತ್ತು. ನಾನು ಮೊನ್ನೆ ಬಂದು ಆ ದಿನ ಮತ್ತೆ ಮಾರನೇ ದಿನ ಬಂದು ನಾನು ಮೊಗ್ಗು ಸಂಜೆ ಹೊತ್ತಲ್ಲಿ ತೆಗ್ದಿದ್ದೆ. ತುಂಬಾ ಮೊಗ್ಗು ಸಿಕ್ಕಿತ್ತು ಅವತ್ತು. 1000 ಮೊಗ್ಗು ಸಿಕ್ಕಿತ್ತು. ಮತ್ತೆ ಮುಂಚಿನ ದಿನದ ಅರಳಿದ್ದು ಹೂ ಸಿಕ್ತು, ಅದು ಕಟ್ಟಿದ್ದೆ. ಮತ್ತೆ ಮೊಗ್ಗುನು ಕಟ್ಟಿದ್ದೆ. ಇಲ್ಲಿ ನಮ್ ದೇವಸ್ಥಾನದಲ್ಲಿ ಪೂಜೆ ಇದ್ದಿತ್ತು, ಪೂಜೆಗೆ ಕೊಟ್ಟೆ ನಾನು ಹೂವು. ತುಂಬಾ ಮೊಗ್ಗಾಗ್ತಾ ಇತ್ತು. ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಎಲ್ಲದ್ರಲ್ಲೂ ಮೊಗ್ಗಾಗ್ತಾ ಇತ್ತಲ್ಲ. ಪ್ರತಿ ಒಂದ್ ಗಿಡದಲ್ಲೂ ನೋಡಿ, ಪ್ರತಿ ಒಂದ್ ಗಿಡದಲ್ಲೂ ಮೊಗ್ಗಾಗ್ತಾ ಇತ್ತು. ಗಿಡನು ಹಾಗೆ ಚೆನ್ನಾಗಿದೆ. ಮತ್ತೆ ನಾನು ಮೊನ್ನೆಂದು ವಿಡಿಯೋದಲ್ಲಿ ನಿಮ್ಗೆ ಮಳೆಗಾಲದಲ್ಲಿ ಗಿಡ ಎಲ್ಲ ಎಗೆ ಎಲ್ಲ ಕೊಂಬೆ ಎಲ್ಲ ಕಟ್ಟಾಗಿದ್ರೆ ಅದನ್ನ ಯಾವ ತರ ಕೇರ್ ಮಾಡ್ಬೇಕಂತ ಹೇಳಿ, ಅದನ್ನ ಆರೈಕೆ ಮಾಡ್ಬೇಕಂತ ನಾನು ಹೇಳಿದ್ದೆ. ಅದನ್ನ ಇಲ್ಲಿ ಕಟ್ಟಿದೆ ನೋಡಿ. ಗಿಡ ನೋಡಿ, ಒಂದು ಚೂರು ಎಗೆ ಬಾಡ್ಲಿಲ್ಲ ನೋಡಿ. 2 ದಿನ ಆಯ್ತು. ಇವಾಗ ಬಿಸಿಲು ಬರ್ತಾ ಇದೆ. ಮಳೆ ಇಲ್ಲ, ಬಿಸಿಲು, ತುಂಬಾ ಬಿಸಿಲು ಬರ್ತಾ ಇದೆ. ಬೆಳಿಗ್ಗೆ ಸಾಯಂಕಾಲ ತನಕ ಬಿಸಿಲಿದೆ. ಆದ್ರೆ ಗಿಡ ನೋಡಿ ಒಂದ್ ಸ್ವಲ್ಪನೂ ಬಾಡ್ಲಿಲ್ಲ ನೋಡಿ. ಇದು ಒಂಚೂರು ಗಿಡ ಹಾಳಾಗುದಿಲ್ಲ ನೋಡಿ. ನಾನು ಮೊನ್ನೆ ಹೇಗೆ ಇದ್ನಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ಟಿ ಹೋಗಿದ್ನಲ್ಲ, ಇಲ್ಲಿ ನೋಡಿ ಒಂಚೂರು ಗಿಡ ಬಾಡ್ಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡ ನೋಡಿ. ಇದೆಲ್ಲ ಗಿಡದಲ್ಲೂ ಮೊಗ್ಗು ಸಿಗ್ತಾ ಇದೆ ನನ್ಗೆ. ಈ ಗಿಡದಲ್ಲೂ ನೋಡಿ, ಇದು ಮೊಗ್ಗಾಗ್ಲೇ ಇಲ್ಲ ಅಂತ ಯಾವತ್ತು ತುಂಬಾ ಮೊಗ್ಗಾಗು ಗಿಡದಲ್ಲೇ ಮೊಗ್ಗಾಗುದಿಲ್ಲ ಅಂತ ಹೇಳಿದ್ದೆ ನಾನು. ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗ್ತಾ ಇದೆ ನೋಡಿ. ಪ್ರತಿ ಒಂದು ಗಿಡದಲ್ಲಿ ಎಗೆಯಲ್ಲೂ ಇದ್ರಲ್ಲಿ ಮೊಗ್ಗಾಗ್ತಾ ಇತ್ತು. ಬೆಳಿಗ್ಗೆ ನನಗೆ ಇದ್ರಲ್ಲಿ ಜಾಸ್ತಿ ಮೊಗ್ಗು ಸಿಗುತ್ತೆ. ಈ ಗಿಡದಲ್ಲಿ ನನಗೆ ಜಾಸ್ತಿ ಮೊಗ್ಗು ಸಿಗುತ್ತೆ ಇದ್ರಲ್ಲಿ. ಮತ್ತೆ ಈ ಗಿಡದ ನೋಡಿ ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ. ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ. ಕೆಳಗೆ ಅಂದ್ರೆ ನೆಲದಲ್ಲಿ ಇಟ್ಟಾಗಿದೆ ಆ ತರ ಇದೆ ನೋಡಿ. ನೋಡಿ ಈ ಕಡೆ ಎಲ್ಲ ನೋಡಿ ಇಷ್ಟು ದೊಡ್ಡಕ್ಕೆ ಬೆಳ್ಕೊಂಡಿದೆ ನೋಡಿ. ಅಗ್ಲಕ್ ಬೆಳ್ಕೊಂಡಿದೆ. ಅಂದ್ರೆ ಒಂಥರ ಹಾಸ್ಕೊಂಡಿದೆ ಮೇಲ್ಗಡೆ. ಬುಷಿಯಾಗಿ ಮೇಲ್ಗಡೆ ಬಂದಿಲ್ಲ, ಒಂಥರ ಕೆಳಗಡೆ ಹಾಸ್ಕೊಂಡಾಗಿದೆ ಆ ತರ ಇದೆ. ಎಷ್ಟು ದೊಡ್ಡ ಗಿಡ ಇದು, ದೊಡ್ಡದಾಗಿದೆ ಗಿಡ. ಮತ್ತೆ ಪ್ರತಿ ಒಂದ್ ಗಿಡದಲ್ಲೂ ಹಾಗೆ ನಂಗೆ ಎಲ್ಲ ಗಿಡದಲ್ಲೂ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡದಲ್ಲೂ ಮೊಗ್ಗಾಗಿದೆ. ನಾನು ಮಳೆ ಬಂದ ಕೂಡಲೇ ಈಗ ಮೊಗ್ಗಾಗತ್ತೆ ಅಂತ ಹೇಳಿ ಒಂದು ಸಲ ಎಲ್ಲ ಗಿಡದಲ್ಲೂ ಮೊಗ್ಗಾಗತ್ತೆ ಅಂತ ಹೇಳಿದ್ದೆ. ಅದೇ ತರ ಆಗಿದೆ ನೋಡಿ. ಎಲ್ಲ ಗಿಡದಲ್ಲೂ ನೋಡಿ, ಇದ್ರಲ್ಲಿ ಒಂದ್ ಎಗೆ ಬಿಡದೇನೆ ಮೊಗ್ಗಾಗಿದೆ ನೋಡಿ. ಎಲ್ಲದು ಹಾಗೆ ನೋಡಿ, ಎಲ್ಲದು. ಮತ್ತೆ ನಾನು ನನ್ ಗಿಡ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದೆ. ಎಲ್ಲ ಗಿಡ ಚೆನ್ನಾಗಿದ್ದು ನಿಜ. ಇವಾಗ ಮಳೆ ಜಾಸ್ತಿ ಆಗಿ ಅದ್ರ ಮೇಲೆ ಇವಾಗ ಗಿಡದ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಲಿ ಸ್ಟಾರ್ಟ್ ಆಗಿದೆ. ಕಲರ್ ಎಲ್ಲ ಚೇಂಜ್ ಆಗ್ಲಿ ಸ್ಟಾರ್ಟ್ ಆಗಿದೆ. ಅದ್ ಮತ್ತೆ ಒಂದೊಂದು ಎಲೆಗೆ ಒಂದೊಂದು ಚುಕ್ಕಿ ಚುಕ್ಕಿ ಕಾಣ್ತಾ ಇತ್ತು. ಆ ಚುಕ್ಕಿನೆಲ್ಲ ನಾನು ತೆಗ್ದಿದೆ. ಇಲ್ಲ ಇವಾಗ ಚುಕ್ಕಿ ಕಂಡಿದ್ ಕೂಡ್ಲೆ ನಾವು ಆ ಎಲೆನ ಅಲ್ಲಿಗೆ ತೆಗಿಬೇಕು. ಒಂದ್ ಎಲೆ ಇದ್ರೆ ಸಾಕು, ಎಲ್ಲದಕ್ಕೂ ಬರುತ್ತೆ ಚುಕ್ಕೆ, ಅಂದ್ರೆ ಚುಕ್ಕೆ ರೋಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮೊನ್ನೆ ನಾನು ಪಾಟ್ ಅಲ್ಲಿ ನೀರ್ ನಿಲ್ಲುತ್ತೆ ಏನಾದ್ರು ಮಾಡ್ಬೇಕಂತ ಹೇಳಿದ್ನಲ್ಲ, ನಾನು ಅದ್ರ ಕೆಳಗಡೆ ಏನು ಮಾಡಿಲ್ಲ. ಇಲ್ಲಿ ನೋಡಿ, ನಾನ್ ಪ್ಲಾಸ್ಟಿಕ್ ಕವರ್ ಮುಚ್ಚಿಟ್ಟಿದ್ದೆ ನೋಡಿ. ಇದ್ರಲ್ಲಿ ಮೇಲ್ಗಡೆ ಇದೆ ನೀರು ಮೇಲ್ಗಡೆ ಬಂದು ಈ ತರ ಫುಲ್ ಕವರ್ ಮಾಡಿ ಇಟ್ಟಿದ್ರೆ ಆಯ್ತು. ಇದು ಪ್ಲಾಸ್ಟಿಕ್ ಕವರ್ ದೊಡ್ಡದಲ್ಲ, ಸಣ್ಣದು. ಈ ಸ್ವಲ್ಪ ದಿನ ಸೇಫ್ಟಿಗಿರ್ಲಿ, ಇನ್ನು ಜಾಸ್ತಿ ಮಳೆ ಇದ್ದಾಗ ಅದನ್ನ ಸ್ವಲ್ಪ ಜಾಗೃತಿ ಮಾಡಿದ್ರೆ ಆಯ್ತು. ಹಾಗೆ ಆ ಕಡೆನೂ ನೋಡಿ ಫ್ರೆಂಡ್ಸ್, ಆ ಕಡೆ ನೋಡಿ ಎಲ್ಲ ಇದ್ರಲ್ಲಿ ಫಸ್ಟಿಗೆ ಮೊಗ್ಗಾಗ್ತಾ ಇತ್ತಲ್ಲ, ಮೊಗ್ಗೆಲ್ಲ ಇದ್ರಲ್ಲಿ
ಮುಗ್ದಿದೆ, ತೆಳ್ಳಗ್ ಒಂದೊಂದ್ ಮೊಗ್ಗಿದೆ. ಈ ಕಡೆ ಎಲ್ಲ ತೆಳ್ಳಗ್ ಒಂದ್ ಮೊಗ್ಗಿದೆ. ಅದ್ ಇವಾಗ ನೋಡಿ ಮಳೆ 15 ದಿನದಿಂದ ಬರ್ತಾ ಇತ್ತಲ್ಲ ಮಳೆ ತುಂಬಾ ಬರೋಕೋಸ್ಕರ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ನಾನ್ ನಿಮ್ಗ್ ಮೊನ್ನೆ ವಿಡಿಯೋದಲ್ಲಿ ತೋರ್ಸಿದ್ ಎಷ್ಟು ಚೆನ್ನಾಗಿತ್ತಲ್ಲ ಗಿಡ ಅವಾಗ ಗ್ರೀನ್ ಆಗಿ ಒಂಥರ ಚೆನ್ನಾಗ್ ಕಾಣ್ತಿತ್ತು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಯೆಲ್ಲೋ ಕಲರ್ ಬಂದಿದೆ ನೋಡಿ. ಇದೆಲ್ಲ ಕಲರ್ ಫುಲ್ ಚೇಂಜ್ ಆಗಿದೆ. ಯಾಕಂದ್ರೆ ಅದ್ರಲ್ಲಿ ನಾವು ಹಾಕಿದ ಗೊಬ್ಬರ ಎಲ್ಲ ತೊಳ್ಕೊಂಡ್ ಹೋಗಿದೆ, ಗೊಬ್ಬರ ಏನೂ ಇಲ್ಲ ಅದ್ರಲ್ಲಿ. ಇನ್ನು ನಾವು ಒಂದು ವಾರ ಬಿಸಿಲು ಬಂದ್ರೆ ಗಿಡಕ್ಕೆ ಏನಾದ್ರೂ ಹಾಕ್ಬಹುದು. ಸೆಗಣಿ ಗೊಬ್ಬರ ಒಂದ್ ಹಾಕ್ಬಾರ್ದು, ಯಾವ ಗೊಬ್ಬರ ಬೇಕಾದ್ರೂ ಹಾಕ್ಬಹುದು. ನಾವೀಗ ನಮ್ಗೆ ಗೊಬ್ಬರ ಹಾಕ್ಲಿಕ್ಕೆ ಗೊತ್ತಾಗ್ಲಿಲ್ಲ ಆದ್ರೆ ಫರ್ಟಿಲೈಸರ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತು. ಅವ್ರು ಯಾವ ಗೊಬ್ಬರ ಹಾಕ್ಬೇಕಂತೇಳಿ ಅವ್ರು ಹೇಳ್ತಾರೆ. ಹೇಳಿದಾಗ ಅವ್ರು ಹೇಳಿದ ಗೊಬ್ಬರನೇ ನಾವು ಹಾಕಿದ್ರೆ ಆಯ್ತು. ಅವ್ರು ಯಾವ್ದು ಹೇಳ್ತಾರೆ ಅದನ್ನ ಹಾಕಿದ್ರೆ ಆಯ್ತು. ಮತ್ತೆ ನಾವೇ ಮಳೆ ಬರುವಾಗ ಸಿಕ್ಕಾಪಟ್ಟೆ ಗೊಬ್ಬರ ಯಾವ್ದಾದ್ರು ಸೆಗಣಿ ಗೊಬ್ಬರ ಎಲ್ಲ ಹಾಕ್ಬಾರ್ದು. ಹಾಕಿದ್ರೆ ಒಂದ್ ಪಟ್ಟ ಮಳೆ ಬಂತಂದ್ರೆ ಗಿಡ ಸುಮ್ನೆ ಗಿಡ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ, ಗಿಡ ಎಲ್ಲ ಹಾಳಾಗಿ ಹೋಗುತ್ತೆ. ಹುಳಾನು ಸ್ಟಾರ್ಟ್ ಆಗುತ್ತೆ, ಗಿಡ ಬುಡನು ಕೊಳ್ತ್ ಹೋಗುತ್ತೆ, ಎಲ್ಲ ಲಾಸ್ ಅಂದ್ರೆ ಲಾಸ್ ಆಗುತ್ತೆ. ಅದಕ್ಕೆ ನಾವು ಎಲ್ಲ ತಿಳ್ಕೊಂಡೆ ಮಾಡ್ಬೇಕ ನೋಡಿ. ಎಲ್ಲ ಇದನ್ನೆಲ್ಲ ಇವಾಗ ನಾನ್ ಮೊನ್ನೆ ಎಲ್ಲ ಪುಷ್ಪ ಪತ್ರೆ ಮಾತ್ರ ಕಟ್ ಮಾಡ್ತಿದ್ದೆ, ಇದನ್ನ ಮಾತ್ರ ಕಟ್ ಮಾಡಿದ್ದೆ. ಇವಾಗ ಬಿಸಿಲು ಬಂದಿತ್ತಲ್ಲ, ಇವತ್ 2 ದಿನದಿಂದ ಬಿಸಿಲಿದೆ, ಅದಕ್ಕೆ ಇಷ್ಟಿಷ್ಟು ಕಟ್ ಮಾಡ್ತಿದ್ದೆ ನೋಡಿ. ಇಷ್ಟಿಷ್ಟು ಕಟ್ ಮಾಡಿದ್ರೆ ಗಿಡ ಚೆನ್ನಾಗ್ ಬರುತ್ತೆ. ನಾವು ಮೇಲೆ ಕಟ್ ಮಾಡಿದ್ರೆ ಗಿಡ ಚೆನ್ನಾಗ್ ಬರುದಿಲ್ಲ, ದೊಡ್ಡಕ್ಕಾಗಿ ಬೆಳೆದ್ ಬರುತ್ತೆ. ಅದಕ್ಕೋಸ್ಕರ ನಾನು ಈಗ ಬಿಸಿಲು ಬರೋಕೋಸ್ಕರ ನಾನು ಸ್ವಲ್ಪ ಗಿಡ ಚೆನ್ನಾಗ್ ಬರ್ಲಿ ಅಂತೇಳಿ ಕಟ್ ಮಾಡ್ತಿದ್ದೆ. ಹಾಗಾದ್ರೆ ಇನ್ನೊಂದ್ 4-5 ದಿನ ಬಿಸಿಲು ಬರ್ಬಹುದು. 2 ದಿನ ಆಯ್ತು ಬಿಸಿಲು ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ಕಟ್ ಮಾಡಿದೆ ನೋಡಿ. ಎಲ್ಲ ಕಡೆನು ಇದೆಲ್ಲ ಮುಗ್ದಿದೆ ಇವಾಗ. ಗಿಡನು ಹಾಗೆ ಈ ಕಡೆ ಎಲ್ಲ ಗಿಡ ಚೆನ್ನಾಗಿದೆ, ಅಲ್ಲೊಂದ್ 4-5 ಗಿಡ ಮಾತ್ರ ಕಲರ್ ಯೆಲ್ಲೋ ಕಲರ್ ಆಗಿದೆ. ಯೆಲ್ಲೋ ಕಲರ್ ಅಂದ್ರೆ ಅದಕ್ಕೆ ನಾನು ಆ ಕಡೆ ಎಲ್ಲ ಗೊಬ್ಬರ ಹಾಕಿದೆ. ಅವತ್ ಗೊಬ್ಬರ ಸಾಕಾಗ್ಲಿಲ್ಲ ಅಂತೇಳಿ ಈ ಕಡೆ ಎಲ್ಲ ಹಾಕ್ಲಿಲ್ಲ, ನಾನು ಕಮ್ಮಿ ಆಗಿತ್ತು ಅದ್ರಲ್ಲಿ ಹಾಕ್ಲಿಲ್ಲ. ಮತ್ತೆಲ್ಲದಕ್ಕೆ ಹಾಕಿದ್ದೆ ಗೊಬ್ಬರ, ಹಾಗಾಗಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಿದೆ ನೋಡಿ. ಗೊಬ್ಬರ ಕಮ್ಮಿ ಆದ್ರೆ ಕೂಡ್ಲೆ ಗೊತ್ತಾಗುತ್ತೆ, ಕಲರ್ ಫುಲ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಒಂದ್ ಗಿಡ ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಈ ಗಿಡ. ಇದು ನೋಡಿ ಈ ಕಲರ್ ಆಗಿದೆ ನೋಡಿ, ಈ ಕಲರ್ ಬಂದಿದೆ. ಮತ್ತೆ ಗಿಡದಲ್ಲಿ ಈಗ ಮಳೆಗಾಲ ಅಲ್ವಾ, ಮಳೆಗಾಲ ಸ್ಟಾರ್ಟ್ ಆದಾಗ ತುಂಬಾ ಹುಲ್ಲೆಲ್ಲ ಬೆಳ್ಕೊಳ್ಳುತ್ತೆ ನೋಡಿ. ಎಲ್ಲ ಪಾಟ್ ಅಲ್ಲೂ ಹುಲ್ಲಿದೆ. ನಾನು ಅವಾಗ್ಲೇ ಒಂದ್ಸಲ ಬಂದ್ ಎಲ್ಲ ತೆಗ್ದಿದ್ದೆ. ಇದ್ರಲ್ಲಿ ನೋಡಿ ಎಷ್ಟು ಹುಲ್ ಬೆಳ್ಕೊಂಡಿದೆ ನೋಡಿ. ಇವಾಗ ಈ ಬಿಸಿಲು ಬಂದಾಗ ನಾವು ಹುಲ್ಲೆಲ್ಲ ತೆಗಿಬೇಕು, ಹುಲ್ಲೆಲ್ಲ ಬೆಳಿಲಿಕ್ ಬಿಡ್ಬಾರ್ದ. ಹುಲ್ ಬೆಳಿಲಿಕ್ ಬಿಟ್ಟಿದ್ರೆ ಮಲ್ಲಿಗೆ ಗಿಡಕ್ಕಿಂತ ಹುಲ್ಲೇ ಜಾಸ್ತಿ ಎತ್ತರಕ್ಕೆ ಬೆಳ್ಕೊಂಡ್ ಬರುತ್ತೆ ನೋಡಿ. ಇಲ್ಲೊಂದಿದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಎಷ್ಟು ಎತ್ತರಕ್ಕೆ ಬಂದಿದೆ ನೋಡಿ, ಹುಲ್ ಬೆಳೆದಿದೆ ನೋಡಿ. ಈ ಕಳೆ ಹುಲ್ಲೆಲ್ಲ ಬಂದ್ರೆ ಈಗ ಬಿಸಿಲು ಬಂದಾಗ ನಾವು ಇದನ್ನೆಲ್ಲ ತೆಗಿಬೇಕು. ಕಟ್ ಆಯ್ತು ನಾನ್ ತೆಗ್ದಿದ್ದು, ನಾನ್ ಕೂತ್ಕೊಂಡು ಅದನ್ನ ಅಡಿಗಡಿಯಿಂದ ತೆಗಿಬೇಕು. ಅದು ತುಂಬಾ ಗಟ್ಟಿಯಾಗಿದೆ. ಇವಾಗ ಬುಡದಿಂದ ತೆಗ್ದ್ರೆ ಆಯ್ತು. ಪ್ರತಿ ಒಂದ್ ಗಿಡದಲ್ಲೂ ಕಳೆ ಹುಲ್ ತುಂಬಾ ಇದೆ ಇವಾಗ. ಅದೀಗ ನಮ್ಗೆ ಗೊತ್ತಾಗುದಿಲ್ಲ, ಗಿಡ ಚೆನ್ನಾಗ್ ಬಂದಿತ್ತಲ್ಲ, ಅದ್ ಗಿಡದಲ್ಲಿ ತುಂಬಾ ಎಲೆ ಇದೆಯಲ್ಲ, ಅದಕ್ಕೋಸ್ಕರ ಗೊತ್ತಾಗುದಿಲ್ಲ. ಇಲ್ಲೆಲ್ಲ ಕಾಣ್ತಾ ಇತ್ತು ನೋಡಿ ಕಳೆ ಹುಲ್ಲು ನೋಡಿ, ಇದೆಲ್ಲ ಮೇಲ್ಗಡೆ ಬಂದಿದೆ ನೋಡಿ. ಈಗ ನಾವು ಬಿಸಿಲು ಬಂದಾಗ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ರೆ ಗಿಡ ಚೆನ್ನಾಗ್ ಪುನಃ ಮತ್ತೆ ನಮ್ಗೆ ಈ ಹೂ ಮುಗ್ದ ಮೇಲೆ ಮತ್ತೆ ಪುನಃ ಗಿಡ ಚಿಗ್ರಿ ಇನ್ನೊಂದು ಇವಾಗ ಇದು ಜೂನ್ ಫಸ್ಟ್ ಅಲ್ವಾ ಇವತ್ತು. ಇನ್ನೊಂದು 15 ದಿನ 20 ದಿನ ಅಂದ್ರೆ ಮತ್ತೆ ಜುಲೈ ತನಕ ನಾವು ಮೊಗ್ಗು ತೆಗಿಬಹುದು. ಜುಲೈ ಎಂಡ್ ತನಕ ಮೊಗ್ಗು ತೆಗಿಬಹುದು. ಮಳೆ ಅಷ್ಟು ಬರುದಿಲ್ಲ ಅನ್ಸುತ್ತೆ ಇನ್ನ. ಸ್ಟಾರ್ಟಿಂಗ್ ಅಲ್ಲಿ ಈ ವರ್ಷ ಬೇಗ ಮಳೆ ಬಂದು ನಿಂತು ಹೋಗಿ ಆಯ್ತಲ್ಲ, ಹೇಳಕ್ ಆಗುದಿಲ್ಲ. ಮಳೆ ಕಮ್ಮಿ ಆದ್ರೂ ಆಗ್ಬಹುದು. ಇದನ್ನ ನಾವು ಸರಿಯಾಗಿ ಆರೈಕೆ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಮೊಗ್ಗು ತೆಗಿಬಹುದು. ನಾವು ಎಲ್ಲ ಗಿಡದಲ್ಲೂ ನನ್ ಗಿಡದಲ್ಲಿ ಮೊಗ್ಗು ಆಗ್ತಾ ಇತ್ತು ನೋಡಿ ಫ್ರೆಂಡ್ಸ್. ಎಲ್ಲಾನು ನಾನು ಬೆಳಿಗ್ಗೆನೆ ವಿಡಿಯೋ ಮಾಡ್ಬೇಕಂತೇಳಿ ಮಾಡಿದ್ದೆ, ಆಗ್ಲಿಲ್ಲ. ಮೊಗ್ಗು ತೆಗಿಯುವಾಗ ವಿಡಿಯೋ ಮಾಡ್ಬೇಕಂತೇಳಿ ಮಾಡಿದ್ದೆ, ಆಗ್ಲಿಲ್ಲ. ಈಗ ಸಂಜೆ ಹೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.